ಹಲೋ ಫ್ರೆಂಡ್ಸ್, ಇವತ್ತು ನಾನು ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನು ಪನ್ನೀರ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಜೀರಿಗೆ ಪುಡಿಯನ್ನು ಹಾಕ್ಕೊಂಡು, ಆನಂತರ ಒಂದು ಸ್ವಲ್ಪ ಖಾರದ ಪುಡಿ ಖಾರಕ್ಕೋಸ್ಕರ, ಆನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ, ಆನಂತರ ಈ ಪನ್ನೀರಿಗೆ ನಾನು 2 ಸ್ಪೂನಷ್ಟು ಹುರ್ಗಡ್ಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ಸಟ್ಟು ಪೌಡ್ರು ಅಂತ ಹೇಳ್ತಾರಲ್ಲ ಅದನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರವಾಗಿ. ಸೊ ಈಗ ಇದು ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನಾನು ಒಂದು ಅರ್ಧ ಒಳಕೆಯಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೋವಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಕಡಲೆ ಹಿಟ್ಟು, ಜೀರಿಗೆ ಪುಡಿ ಎಲ್ಲ ಹಾಕಿದರೆ ಒಂದು ಸ್ವಲ್ಪ ಕಿಯಾದವ್ರದ್ದು ಸೀಸ್ನಿಂಗ್ಸ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಪರೋಟದಲ್ಲಿ ಸ್ಟಫಿಂಗ್ ಮಾಡಲಿಕ್ಕೆ ಬಾಲ್ಸ್ ಅಥವಾ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಷ್ಟು ಸೈಜಲ್ಲಿ ಉಂಡೆಗಳು ಮಾಡಿಕೊಂಡ್ರೆ ಸಾಕಾಗುತ್ತೆ, ಚಿಕ್ಕ ಚಿಕ್ಕದಾಗಿ. ಸೊ ಈ ಥರ ಎಲ್ಲವನ್ನು ಒಂದು 5ರಿಂದ 6 ಉಂಡೆ ಆಗಿದೆ. ಸೊ ಈ ಥರ 6 ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪನ್ನೀರಿಂದ ಮಾಡಿರ್ತಕ್ಕಂಥದ್ದು. ಈ ಕಡೆ ಚಪಾತಿ ಹಿಟ್ಟನ್ನು ಸ್ವಲ್ಪ ಮಿದುವಾಗಿ ಕಲಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಸುಮಾರು ಸಲ ವೀಡಿಯೋ ಹಾಕಿದ್ದೀನಿ. ಈ ಹದದಲ್ಲೇ ಗೋಧಿ ಹಿಟ್ಟನ್ನು ಮಿದುವಾಗಿ ಕಲಿಸ್ಕೊಂಡು ಅದ್ರ ಒಂದು ಪೇಪರ್ ಹಾಳೆ ಮೇಲೆ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ನಾನು ಈಗ ಅದರಲ್ಲಿ ಸ್ಟಫಿಂಗ್ ಮಾಡ್ಕೊಳ್ತೀನಿ. ಆ ಪನ್ನೀರು ಮತ್ತು ಖಾರ, ಉಪ್ಪು ಎಲ್ಲ ಹುಳಿ ಎಲ್ಲ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ಈ ಥರ ಒಂದು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ ಆಗಿದೆ. ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ತೆಗೆದುಬಿಟ್ರೆ ಸಾಕಾಗುತ್ತೆ. ಸೊ ಈ ಥರ ಇದನ್ನು ಅಂಗೈಯಲ್ಲಿ ತಟ್ಕೊಂಡ್ಬಿಟ್ಟು ಚೆನ್ನಾಗಿ ಲಟ್ಸ್ಕೋಬೇಕು. ಒಂದು ಸ್ವಲ್ಪ ಲತ್ತುಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಸ್ಕೊಂಡ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಸೊ ಲಟ್ಸಲಿಕ್ಕೆ ಈಸಿ ಆಗುತ್ತೆ ಎಣ್ಣೆ ಸವರ್ಕೊಂಡ್ರೆ. ಸೊ ಈ ಥರ ಲಟ್ಸಿದ್ದಾದಮೇಲೆ ಬಿಸಿ ತವದಲ್ಲಿ ಹಾಕಿ ಈ ಥರ ಹೊಂಬಣ್ಣವಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಥರನಾಗಿ ಒಂದು ಪನ್ನೀರ್ ಪರೋಟ ತುಂಬ ನ್ಯೂಟ್ರಿಷಿಯಸ್ಸು. ಸೊ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ. ಸೊ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಒಂದು ಪ್ರೋಟೀನ್ ಇರ್ತಕ್ಕಂಥದ್ದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದು ಆ್ಯಕ್ಚುಲಿ ಎಲ್ಲ ಬೆಳ್ಳುಳ್ಳಿ ಮತ್ತು ಪನ್ನೀರೆಲ್ಲ ಮಿಕ್ಸ್ ಮಾಡಿದೆ. ಸೊ ಇವತ್ತು ನಾನು ಬರೀ ಪನ್ನೀರು, ಖಾರ, ಉಪ್ಪು ಮತ್ತು ಹುಳಿಯನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಈಗ ಇದು ಸಹಿತ ಪರೋಟ ಎಲ್ಲ ಚೆನ್ನಾಗಿ ಬೆಂದಿದೆ ಆ ಕಡೆ. ಸೊ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸಹಿತ ನಾನು ಪರೋಟನ ಬೇಯಿಸ್ಕೊಳ್ತಾ ಇದ್ದೀನಿ. ಪನ್ನೀರು ಇಂದ ಮಾಡ್ತಕ್ಕಂಥ ಒಂದು ಪರೋಟ ಮಕ್ಕಳಿಗೆ ಲೈಕ್ ಆಗುತ್ತೆ. ಸೊ ಈಗ ಎಲ್ಲ ಪರೋಟ ರೆಡಿ ಆಗಿದೆ. ಅದರೊಟ್ಟಿಗೆ ಈ ಪುದೀನ ಚಟ್ನಿ ಅಥವಾ ಪುದೀನ ಮೊಸರು ಅಂತ ಹೇಳಿ ಮಾಡ್ತಾರಲ್ಲ, ಈ ಥರದ್ದು ರೆಡಿಯಾಗಿದೆ. ಸೊ ನೋಡಿ ಎಷ್ಟು ಸ್ಮೂತಾಗಿ ಒಳ್ಳೆ ಒಬ್ಬಟ್ಟು ಥರ ಆಗಿದೆ. ಸೊ ಈ ಥರನಾಗಿ ಪನ್ನೀರ್ ಪರೋಟ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.